ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಕೃಷಿ ತಾಯಿ ಶಕ್ತಿ ವಿಡಿಯೋಸ್ಗೆ ನಮಸ್ಕಾರ. ಬನ್ನಿ ಇವತ್ತಿನ ರೆಸಿಪಿ ನೋಡ್ಕೊಂಡು ಬರೋಣ. ಇವತ್ತು ನಾನೊಂದು ಹುರುಗಡ್ಲೆ ಬರ್ಫಿಯನ್ನು ಮಾಡಿದ್ದೆ. ಆದರೂ ಅದು ಸರಿಯಾದ ಅಳತೆ ಬರದ ಕಾರಣ ಸ್ವಲ್ಪ ಹಾಳಾಯಿತು. ಇದನ್ನು ನಾವು ಹಾಳು ಮಾಡೋದು ಬೇಡ. ಇದಕ್ಕೆ ಬೇರೆ ಬೇರೆ ರೀತಿ ರೆಸಿಪಿನ ನಮಗೆ ಮಾಡೋಕ್ಕೆ ಬರುತ್ತೆ, ನಾವು ಮಾಡ್ಬೋದು. ಅದಕ್ಕೆ ನಾನು ಇದಕ್ಕೆ 1 ಬಾಲ್ ಗೋಧಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಮತ್ತು ಸ್ವಲ್ಪ ಕಡಲೆ ಹಿಟ್ಟು, ತುಪ್ಪ, ಒಂದು 4 ಚಮಚ ತುಪ್ಪ ತಗೋತಿದ್ದೀನಿ, ಸಾಕು. ಈಗ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಈಗ ಇದನ್ನು ಹುರ್ಕೊಳ್ಳೋಣ. ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಳ್ಳೋಣ. ಈಗ ಬ್ರೌನ್ ಕಲರ್ ಬರ್ತಾ ಇದೆ. ಇದಕ್ಕೆ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಸಕ್ಕರೆ ಬೇಕಾದರೂ ಹಾಕ್ಕೋಬಹುದು. ನಾನೀಗ ಹಾಕೋಲ್ಲ, ಅದರಲ್ಲೇ ಮಿಕ್ಸ್ ಮಾಡ್ತಾ ಇದ್ದೀನಿ. ಯಾರಿಗೆ ಜಾಸ್ತಿ ರುಚಿ ಕೂಡ ಹತ್ತುತ್ತೆ, ರುಚಿ ಬೇಕಾದರೆ ಇನ್ನೂ ಸ್ವಲ್ಪ ಸಕ್ಕರೆನ ನೀವು ಸೇರಿಸ್ಕೋಬಹುದು. ಈಗ ಇದು ಚೆನ್ನಾಗಿ ಹುರಿದಿದೆ. ಈಗ ಸ್ವಲ್ಪ ಕೆಂಪು ಕಲರ್ ಬಂದಿದೆ. ಇದರಲ್ಲಿ ಈಗ ಈ ಹಿಟ್ಟನ್ನು ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಇನ್ನೂ ರುಚಿ ಜಾಸ್ತಿ ಬೇಕಾದರೆ ಸಕ್ಕರೆ ಹಾಕೋಬಹುದು. ಈಗ ಇದು ಮಿಕ್ಸ್ ಆಗಿದೆ ಎಲ್ಲ. ಈ ಕೆಳಗಿಳಿಸ್ಕೊಳ್ಳೋಣ. ಈಗ ಇದಕ್ಕೆ ಒಂದು 4 ನಿಮಿಷ ಆರಕ್ಕೆ ಬಿಡೋಣ. ತಣ್ಣಗಾದ ಮೇಲೆ ನಾವು ಉಂಡೆಯನ್ನು ಮಾಡ್ಕೋಬಹುದು. ಇದಕ್ಕೆ 2 ಏಲಕ್ಕಿ, ಒಂದು 4 ಗೋಡಂಬಿ, 4 ಬಾದಾಮಿ ಬೀಜ, ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ. ಈಗ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಮಿಕ್ಸ್ ಮಾಡೋಣ. ಈಗ ಇದನ್ನು ಉಂಡೆಯನ್ನು ಕಟ್ಕೊಳ್ಳೋಣ. ಸ್ವಲ್ಪ ತುಪ್ಪ ಹಚ್ಕೋತೀನಿ ಕೈಗೆ. ಈ ರೀತಿ ಉಂಡೆಗಳನ್ನು ಮಾಡ್ತಾಯಿದ್ದೀನಿ. ಈ ರೀತಿ ಆಗ್ತಾಯಿವೆ. ಸೊ ಫ್ರೆಂಡ್ಸ್, ಈಗ ಉಂಡೆನ ರೆಡಿಯಾಗಿದೆ. ಒಂದು ಸಲ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿದೆ. ಸಿಹಿ ಕೂಡ ಹತ್ತುತ್ತೆ. ಎಲ್ಲರಿಗೂ ನನ್ನ ನಮಸ್ಕಾರ. ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನನ್ನ ಧನ್ಯವಾದಗಳು.